2 ಮಾರ್ಕ್ ಕ್ವೆಶ್ಚನ್ಸ್. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಕ್ವೆಶ್ಚನ್, ವ್ಯಕ್ತಿಗತ ಗುರುತು ಎಂದರೇನು? ವೈಯಕ್ತಿಕ ಗುರುತು ಎಂದರೆ ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು. ಇದು ಅವನನ್ನು ಅಥವಾ ಅವಳನ್ನು ಇತರರಿಂದ ವಿಭಿನ್ನಗೊಳಿಸುತ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ತನ್ನನ್ನು ತನ್ನ ಹೆಸರಿನಿಂದ ಅಥವಾ ಗುಣಲಕ್ಷಣಗಳು, ಸಾಮರ್ಥ್ಯಗಳು, ನಂಬಿಕೆಗಳು ಮುಂತಾದವುಗಳನ್ನು ವಿವರಿಸುವ ಮೂಲಕ ತನ್ನ ವೈಯಕ್ತಿಕ ಗುರುತನ್ನು ವ್ಯಕ್ತಪಡಿಸುತ್ತಾನೆ. ಸಾಮಾಜಿಕ ಗುರುತು ಎಂದರೇನು? ಸೆಕೆಂಡ್ ಕ್ವೆಶ್ಚನ್, ಸಾಮಾಜಿಕ ಗುರುತು ಎಂದರೆ ವ್ಯಕ್ತಿಯನ್ನು ಸಮಾಜ ಅಥವಾ ಸಂಸ್ಕೃತಿಯೊಂದಿಗೆ ಸಂಪರ್ಕಿಸುವ ಅಥವಾ ಅದರಿಂದ ರೂಪುಗೊಂಡ ಮೂಲಭೂತ ಅಂಶವಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಾನು ಹಿಂದೂ ಅಥವಾ ಮುಸ್ಲಿಂ, ಬ್ರಾಹ್ಮಣ ಅಥವಾ ಆದಿವಾಸಿ, ಉತ್ತರ ಭಾರತದವನು ಅಥವಾ ದಕ್ಷಿಣ ಭಾರತೀಯನೆಂದು ಹೇಳಿದಾಗ ತನ್ನ ಸಾಮಾಜಿಕ ಗುರುತನ್ನು ಸೂಚಿಸುತ್ತಿದ್ದಾನೆ. ಕ್ವೆಶ್ಚನ್ ನಂಬರ್ 3, ವ್ಯಕ್ತಿಗತ ಸ್ವಯಂ ಎಂದರೇನು? ಪೇಜ್ 28. ವ್ಯಕ್ತಿಗತ ಸ್ವಯಂ ವ್ಯಕ್ತಿಯನ್ನು ತನ್ನ ಬಗ್ಗೆ ಹೆಚ್ಚು ಚಿಂತಿಸುವಂತೆ ಮಾಡುತ್ತದೆ. ವ್ಯಕ್ತಿಯ ಜೀವನದಲ್ಲಿ ಸ್ವಾತಂತ್ರ್ಯ, ಜವಾಬ್ದಾರಿ, ಯಶಸ್ಸು ಮತ್ತು ಅನುಕೂಲತೆ ಮುಖ್ಯ ಪಾತ್ರ ವಹಿಸುತ್ತದೆ. ಒಬ್ಬ ಮಗುವಿನ ದೇಹದ ಅಗತ್ಯಗಳು ಅದರ ಶರೀರದ ಸ್ವಭಾವವನ್ನು ರೂಪಿಸಿದಂತೆ ಅದರ ಮಾನಸಿಕ ಮತ್ತು ಸಾಮಾಜಿಕ ಅಗತ್ಯಗಳು ವೈಯಕ್ತಿಕ ಸ್ವಭಾವವನ್ನು ಬೆಳೆಸುತ್ತವೆ. ಇಲ್ಲಿ ಯಾವುದಾದ್ರೂ 2 ಸೆಂಟೆನ್ಸ್ ಬರೆಯುವುದು. ಸಾಮಾಜಿಕ ಸ್ವಯಂ ಎಂದರೇನು? ಕ್ವೆಶ್ಚನ್ ನಂಬರ್ 4, ಸಾಮಾಜಿಕ ಸ್ವಯಂ ಇತರರೊಂದಿಗೆ ಸಂಬಂಧಿಸುವುದರಿಂದ ರೂಪುಗೊಳ್ಳುತ್ತದೆ. ಇದು ಸಹಕಾರ, ಏಕತೆ, ಸ್ನೇಹ, ತ್ಯಾಗ, ಬೆಂಬಲ, ಬಾಂಧವ್ಯ ಮತ್ತು ಹಂಚಿಕೊಳ್ಳುವ ಗುಣಗಳನ್ನು ಮಹತ್ವಪೂರ್ಣವೆಂದು ಪರಿಗಣಿಸುತ್ತದೆ. ಇದು ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಮೌಲ್ಯಯುತವಾಗಿ ಪರಿಗಣಿಸುವುದರಿಂದ ಇದನ್ನು ಕುಟುಂಬ ಅಥವಾ ಸಾಮಾಜಿಕ ಸ್ವಯಂ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಕುಟುಂಬ ಅಥವಾ ಸಾಮಾಜಿಕ ಸ್ವಯಂ ಎಂದರೇನು? ಇದಕ್ಕೆ ಸಾಮಾಜಿಕ ಸ್ವಯಂ ಇದೇ ಉತ್ತರವನ್ನು ಬರೆಯುವುದು. ಯಾಕೆಂದರೆ ಸಾಮಾಜಿಕ ಸ್ವಯಂವನ್ನು ಕುಟುಂಬ ಅಥವಾ ಸಾಮಾಜಿಕ ಸ್ವಯಂ ಎಂದು ಕರೆಯಲಾಗುತ್ತದೆ. ಕ್ವೆಶ್ಚನ್, ಒಂದು ವೇಳೆ ಸಾಮಾಜಿಕ ಸ್ವಯಂವನ್ನು ಏಕೆ ಕುಟುಂಬ ಅಥವಾ ಸಾಮಾಜಿಕ ಸ್ವಯಂ ಎಂದು ಕರೆಯಲಾಗುತ್ತದೆ ಎಂದು ಕೇಳಿದರೆ, ಸಾಮಾಜಿಕ ಸ್ವಯಂ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಮೌಲ್ಯಯುತವಾಗಿ ಪರಿಗಣಿಸುವುದರಿಂದ ಇದನ್ನು ಕುಟುಂಬ ಅಥವಾ ಸಾಮಾಜಿಕ ಸ್ವಯಂ ಎಂದು ಕರೆಯಲಾಗುತ್ತದೆ ಎಂದು ಬರೆಯಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಸ್ವಯಂ ಪರಿಕಲ್ಪನೆ ಎಂದರೇನು? ಸೇಮ್ ಪೇಜ್. ನಾವು ನಮ್ಮನ್ನು ಗ್ರಹಿಸುವ ವಿಧಾನ ಮತ್ತು ಸಾಮರ್ಥ್ಯಗಳು ಹಾಗೂ ಗುಣಲಕ್ಷಣಗಳ ಬಗ್ಗೆ ಹೊಂದಿರುವ ಅಭಿಪ್ರಾಯವನ್ನು ಸ್ವಯಂ ಪರಿಕಲ್ಪನೆ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಸ್ವಯಂ ಕಲ್ಪನೆ ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದಾಗಿರಬಹುದು. ಫಾರ್ ಎಕ್ಸಾಂಪಲ್, ಒಬ್ಬರು ತನ್ನ ಓದುವ ಸಾಮರ್ಥ್ಯವನ್ನು ಉತ್ತಮ ಎಂದು ಭಾವಿಸಬಹುದು, ಆದರೆ ಗಣಿತದಲ್ಲಿ ತಾನಿನ್ನೂ ಹಿಂದುಳಿದಿದ್ದೇನೆ ಎಂದುಕೊಳ್ಳಬಹುದು. ನೆಕ್ಸ್ಟ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 7, ಆತ್ಮಗೌರವ ಎಂದರೇನು? ಆತ್ಮಗೌರವ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಬಗ್ಗೆ ಮಾಡಿರುವ ಮೌಲ್ಯ ನಿರ್ಧಾರ. ಆತ್ಮಗೌರವ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮೌಲ್ಯ ಅಥವಾ ಯೋಗ್ಯತೆಯ ಬಗ್ಗೆ ಮಾಡಿರುವ ಮೌಲ್ಯ ನಿರ್ಧಾರ. ಕೆಲವರಿಗೆ ಉನ್ನತ ಆತ್ಮಗೌರವ ಇರುತ್ತದೆ, ಅದೇ ರೀತಿ ಇನ್ನು ಕೆಲವರಿಗೆ
ಕಡಿಮೆ ಗೌರವ ಇರಬಹುದು. ಫಾರ್ ಎಕ್ಸಾಂಪಲ್, ನನ್ನ ಗೆಳೆಯರು ನನ್ನನ್ನು ಹೆಚ್ಚು ಇಷ್ಟಪಡುತ್ತಾರೆ. ಈ ಹೇಳಿಕೆಗೆ ಸಕಾರಾತ್ಮಕ ಉತ್ತರ ನೀಡಿದರೆ ಆ ವ್ಯಕ್ತಿಯ ಆತ್ಮಗೌರವ ಹೆಚ್ಚು ಇರುತ್ತದೆ. ಇಲ್ಲ ಎಂದು ಉತ್ತರಿಸಿದವರ ಆತ್ಮಗೌರವ ಕಡಿಮೆ ಆಗಿರಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8. ಸ್ವಯಂ ಕಾರ್ಯಕ್ಷಮತೆ ಎಂದರೇನು? ಸೆಲ್ಫ್ ಎಫಿಕಸಿ, ಸ್ವಯಂ ಕಾರ್ಯಕ್ಷಮತೆ. ವ್ಯಕ್ತಿಯು ನಿರ್ದಿಷ್ಟ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ಎಂಬ ತಮ್ಮ ಸಾಮರ್ಥ್ಯದಲ್ಲಿನ ನಂಬಿಕೆ. ಉದಾಹರಣೆಗೆ, ಸ್ವಯಂ ಕಾರ್ಯಕ್ಷಮತೆ ಎಂದರೆ ವ್ಯಕ್ತಿಯು ನಿರ್ದಿಷ್ಟ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ಎಂಬ ತನ್ನ ಸಾಮರ್ಥ್ಯದಲ್ಲಿನ ನಂಬಿಕೆ. ಉದಾಹರಣೆಗೆ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಬೇಕಾದ ಕೌಶಲಗಳು ಮತ್ತು ಪ್ರಯತ್ನ ತನ್ನಲ್ಲಿ ಇವೆ ಎಂಬ ನಂಬಿಕೆ. ಇದು ವ್ಯಕ್ತಿಯ ಉನ್ನತ ಸ್ವಯಂ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಸ್ವಯಂ ನಿಯಂತ್ರಣ ಎಂದರೇನು? ಸೇಮ್ ಪೇಜ್. ಸ್ವಯಂ ನಿಯಂತ್ರಣವು ನಮ್ಮ ವರ್ತನೆಯನ್ನು ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಸಾಮರ್ಥ್ಯವಾಗಿದೆ. ಬಾಹ್ಯ ಪರಿಸರದ ಅವಶ್ಯಕತೆಗಳಿಗೆ ಅನುಗುಣವಾಗಿ ತಮ್ಮ ವರ್ತನೆಯನ್ನು ಬದಲಾಯಿಸಲು ಸಮರ್ಥವಾಗಿರುವ ವ್ಯಕ್ತಿಗಳು ಉತ್ತಮ ಸ್ವಯಂ ನಿಯಂತ್ರಣವನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಸ್ವಯಂ ಸೂಚನೆ ಎಂದರೇನು? ಪೇಜ್ ನಂಬರ್ 29. ನಮಗೆ ನಾವೇ ನಿರಂತರವಾಗಿ ಪ್ರೇರಣೆ ನೀಡುವುದು ಮತ್ತು ಅದರಂತೆ ನಡೆದುಕೊಳ್ಳುವುದನ್ನು ಸ್ವಯಂ ಸೂಚನೆ ಎನ್ನುತ್ತಾರೆ. ಉದಾಹರಣೆಗೆ, ನಾನು ಇದನ್ನು ಮಾಡಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುವುದು. ಕ್ವೆಶ್ಚನ್ ನಂಬರ್ 11. ಸ್ವಯಂ ಪುನರ್ಬಲನ ಎಂದರೇನು? ಪೇಜ್ ನಂಬರ್ 30. ಹಿತಕರ ಸಾಧನೆಯ ನಂತರ ಸ್ವತಃ ನಮಗೆ ಬಹುಮಾನ ನೀಡುವುದು. ಉದಾಹರಣೆಗೆ, ಹಿತಕರ ಸಾಧನೆಯ ನಂತರ ಸ್ವತಃ ನಮಗೆ ಬಹುಮಾನ ನೀಡುವುದು, ಇದನ್ನು ಸ್ವಯಂ ಪುನರ್ಬಲನ ಎನ್ನುವರು. ಉದಾಹರಣೆಗೆ, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದರೆ ಸ್ನೇಹಿತರ ಜೊತೆ ಚಲನಚಿತ್ರ ನೋಡಲು ಹೋಗುವುದು.